ರಾಮಾಚಾರಿ ಮೂವಿಲಿ ರವಿಚಂದ್ರನ್ ಸರ್ ರೆಡಿ ಆಗ್ತಾ ಇರ್ತಾರಲ್ಲ, ಆ ರೇಂಜಿಗೆ ರೆಡಿ ಆಗ್ತಾ ಇದ್ದಾಳೆ ನನ್ನ ಮಗಳು. ಇವತ್ತು ನಿಮ್ಮೆಲ್ಲರಿಗೂ ಒಂದು ಬ್ಯೂಟಿಫುಲ್ ಆದ ಜಾಗ, ಒಂದು ಪೀಸ್ಫುಲ್ ಅನ್ಸೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸಮ್ಮರ್ ಆಗಿರೋದ್ರಿಂದ ಸಿಂಪಲ್ಲಾಗಿ ಒಂದು ಕಾಟನ್ ಕುರ್ತಿನ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಇನ್ನೇನು ಜಸ್ಟು ಹೊರಡೋದಷ್ಟೇ. ಬಟ್ ನನ್ನ ಮಗಳದು ಮೇಕಪ್ ಇನ್ನೂ ಮುಗ್ದಿಲ್ಲ. ಖುಷಿಯಿಂದ ಏನೋ ಮನೆಯಿಂದ ಹೊರಟ್ವಿ, ಬಟ್ ರೋಡಲ್ಲಿ ಸಿಕ್ಕಾಬಟ್ಟೆ ಜೋರು ಮಳೆ. ನೋಡ್ತಿರ್ಬೋದು, ಅಲ್ಲಲ್ಲಿ ಲೈಟ್ ಕಂಬ, ಮರಗಳು ಎಲ್ಲ ಉದುರೋಯ್ತು ಈ ಮಳೆ ಬರ್ತಿರೋ ರೇಂಜ್ಗೆ. ನಾವು ಕೂಡ ಫುಲ್ಲು ಒದ್ದೆ ಆಗಿ ಹೋಗ್ಬಿಟ್ವಿ. ಬಟ್ ಈ ಜಾಗಕ್ಕೆ ಬಂದರೆ ಮನಸ್ಸಿಗೆ ನೆಮ್ಮದಿ, ತುಂಬಾ ಖುಷಿ ಅನಿಸುತ್ತೆ. ಇರೋದು ಬೆಟ್ಟದ ಮೇಲೆ ಈ ಜಾಗ. ನೀವೇನಾದರೂ ಬ್ಯಾಂಗ್ಳೂರ್ಗೆ ವೆಕೇಷನ್ಗೆ ಅಂತ ಬಂದಿದ್ದರೆ ಖಂಡಿತ ಮಿಸ್ ಮಾಡದೆ ಈ ಜಾಗನ ನೋಡ್ಕೊಂಡು ಬನ್ನಿ. ಬಟ್ ನೋಡಿರೋರು, ಯಾರೆಲ್ಲ ನೋಡಿಲ್ಲ ಅವ್ರಿಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಏಕೆಂದರೆ ಈ ಜಾಗ ತುಂಬಾ ಚೆನ್ನಾಗಿದೆ. ನಿಮಗೂ ಇದರದ್ದು ಲೊಕೇಶನ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಲೊಕೇಶನ್ ಅಂತ ಕಾಮೆಂಟ್ ಮಾಡಿ, ನಾನು ನಿಮಗೆ ಲೊಕೇಶನ್ನ ಸೆಂಡ್ ಮಾಡ್ತೀನಿ. ನಮ್ಮ ಮಕ್ಕಳಿಗೆಲ್ಲ ಫುಲ್ಲು ಒದ್ದೆ ಆಗಿಬಿಟ್ಟಿದ್ರು. ಬಟ್ ಇಲ್ಲಿ ಜಾಗ ನೋಡ್ತಿದ್ದಂಗೆ ಎಲ್ಲನೂ ಖುಷಿಯಾಗೋಯಿತು. ಮಳೆಯಲ್ಲಿ ತುಂಬ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಒಳಗಡೆ ಎಲ್ಲೂ ವೀಡಿಯೋ ಮಾಡೋ ಹಾಗಿಲ್ಲ, ಜಸ್ಟ್ ನಾನು ಔಟ್ಸೈಡಿಂದ ತೋರಿಸ್ತಾ ಇದ್ದೀನಿ. ಬಟ್ ಈ ಜಾಗಕ್ಕೆ ಬಂದರೆ ಸಂಜೆ ಟೈಮು ಒಂಥರ ಮೈಂಡ್ಗೆ ರಿಲೀಫ್ ಅನಿಸುತ್ತೆ, ತುಂಬಾ ಖುಷಿ ಅಂತ ಅನಿಸುತ್ತೆ ಈ ಜಾಗ. ಇಲ್ಲಿ ನಡೆಯೋಕ್ಕೆ ಯಾರಿಗೆಲ್ಲ ಆಗೋದಿಲ್ಲ, ಏಜ್ ಆಗಿರ್ತಾರೆ, ಅವ್ರಿಗೆ ವೀಲ್ ಚೇರ್ ಕೂಡ ಅವೈಲೇಬಲ್ ಇದೆ. ಪ್ರಸಾದನೂ ಕೂಡ ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಇರ್ತಾರೆ. ಹಾಗೆ ಚಿಕ್ಕದಾಗಿ ಕ್ಯಾಂಟೀನ್ ಕೂಡ ಇದೆ ಇಲ್ಲಿ. ಸಮ್ಮರ್ ಟೈಮಲ್ಲಿ ಎಲ್ಲಾದರೂ ಔಟ್ಸೈಡ್ ಹೋಗಬೇಕು ಅಂತ ಅಂದ್ಕೊಂಡಿರೋರು ಸಂಜೆ ಟೈಮ್ ಈ ಜಾಗಕ್ಕೆ ಬಂದರೆ ಖಂಡಿತ ಖುಷಿ ಅನಿಸುತ್ತೆ. ಮಳೆ ಅಂತೂ ಕಂಪ್ಲೀಟಾಗಿ ನಿಲ್ತಿತ್ತು, ಹಾಗೆ ತಂಪಾಗಿ ಗಾಳಿ ಕೂಡ ಬರ್ತಾ ಇತ್ತು. ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಮನಸ್ಸಿಗೆ ಒಂಥರ ನೆಮ್ಮದಿ, ಖುಷಿ ಅಂತಲೂ ಅನಿಸ್ತು. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಕ್ಯಾಬ್ ಬಂದಿತ್ತು. ಥ್ಯಾಂಕ್ ಯು.